ಕರ್ನಾಟಕವು ಏಕೀಕರಣಗೊಂಡು 50 ವರ್ಷಗಳನ್ನು ಪೂರೈಸಿದ ಸವಿನೆನಪಿಗಾಗಿ ರಾಜ್ಯ ಸರ್ಕಾರದಿಂದ ಹೊರಡಿಸಿರುವ ಸುವರ್ಣ ಕರ್ನಾಟಕ ರಥಯಾತ್ರೆಯನ್ನು ಜಾನಪದ ಕಲಾ ತಂಡಗಳ ಮೂಲಕ ಕಲಘಟಗಿ ಪಟ್ಟಣಕ್ಕೆ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ತಾಲೂಕಾ ಆಡಳಿತದ ವತಿಯಿಂದ ಸ್ವಾಗತಿಸಿದ ರಥವನ್ನು ಅನೇಕ ವರ್ಷಗಳಿಂದ ಕನ್ನಡ ಸೇವೆಯಲ್ಲಿ ನಿರತರಾಗಿರುವ ಕರ್ನಾಟಕ ಸಂಗ್ರಾಮ ಸೇನೆ, ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಪಟ್ಟಣಕ್ಕೆ ಹೊಂದಿಕೊಂಡೇ ಇರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸಿದ ರಥವನ್ನು ಕನ್ನಡಾಭಿಮಾನಿಗಳು ಕಣ್ತುಂಬಿಕೊಂಡರು. ಕರ್ನಾಟಕ ಏಕೀಕರಣವಾಗಿ 50 ವರ್ಷ ತುಂಬಿದ ಹಿನ್ನೆಲೆಯಾಗಿ ಸಂತೋಷದಿಂದ ಸಂಭ್ರಮ ಆಚರಿಸುತ್ತಾ ಕರ್ನಾಟಕ ಸರ್ಕಾರ ರಾಜ್ಯದ ಉದ್ದಗಲಕ್ಕೂ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅನ್ನೋ ಒಂದು ಜ್ಯೋತಿಯನ್ನ, ಕನ್ನಡ ತೇರನ್ನ ಏನು ರಾಜ್ಯದಂತ ಮೆರವಣಿಗೆ ಮುಖಾಂತರ ಒಂದು ಕನ್ನಡ ವಿಮಾನ ಮಾಡ್ತಾ ಇರೋದು ನಮ್ಮ ಕಲಘಟಗಿ ತಾಲೂಕಿಗೆ ಆಗಮಿಸಿದ್ದಕ್ಕೆ ನಮಗೆಲ್ಲರೂ ಕರ್ನಾಟಕ ಸಂಗ್ರಾಮ ಸೇನೆ ವತಿಯಿಂದ ಹೃದಯಪೂರ್ವಕವಾಗಿ ಅಭಿನಂದಿಸುವ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಕರ್ನಾಟಕ ನಾವು ಹೇಗಿದ್ದೇವೆ ಅಂತಂದ್ರೆ 3 ಭಾಗ ಇದ್ದು, ಒಂದು ಮೊದಲರ ಆಳ್ವಿಕೆ ಇತ್ತು ಹೈದರಾಬಾದ್ ಕರ್ನಾಟಕ ಅಂತೇಳಿ, ಒಂದು ಮೈಸೂರು ಗೌರ್ಮೆಂಟ್ ಅಂತೇಳಿ ಹರಿಹರ್ ತನಕ ಅದರ ಆಳ್ವಿಕೆ ಇತ್ತು. ಹಾಗೆ ಈ ಕಡೆ ಹರಿಹರ್ಲಿಂದ ಬಾಂಬೆ ಗೌರ್ಮೆಂಟ್ ಅಂತೇಳಿ ಅದರ ಆಳ್ವಿಕೆ. ಅದೆಲ್ಲಾನು 3 ತೆಗೆದು ಏಕೀಕರಣ ಒಂದೇ ಕರ್ನಾಟಕ ಅಂತ ಮಾಡಿ 50 ವರ್ಷ ಆಯಿತು. ಅದು ಈಗ ರಥ ಚಾಲನೆ ಕೊಟ್ಟು ಅದಕ್ಕೆ ಮುಂದೆ ನಾವು ಬೀಳ್ಕೊಡು ಸಮಾರಂಭ ಮಾಡ್ತಾ ಇದ್ದೀವಿ. ಕನ್ನಡದ ಒಂದು ಸುವರ್ಣ ಮಹೋತ್ಸವದ ಈ ಸಂದರ್ಭದೊಳಗ ಕನ್ನಡ ಪರ ಸಂಘಟನೆಗಳು, ಕನ್ನಡ ಅಭಿಮಾನಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಎಲ್ಲ ಸಂಘಟನೆಯವರು ಕೂಡಿಕೊಂಡು ಈ ವರ್ಷಾದಂತ ಈ ರಾಜ್ಯದೊಳಗ ಒಂದು ಕನ್ನಡತನವನ್ನು ಮೊಳಗುವಂತಹ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಘನ ಸರ್ಕಾರ ಹಮ್ಮಿಕೊಂಡಿದೆ. ಆ ನಿಟ್ಟಿನೊಳಗೆ ನಾವು ಕೂಡ ಪಾಲ್ಗೊಂಡು ಈ ಒಂದು ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಆಮೇಲೆ ಕನ್ನಡತನವರ ಪರಂಪರೆಯನ್ನ ಬೆಳೆಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ತಾಲೂಕಾಡಳಿತ, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರನ್ನ ಕರೆದುಕೊಂಡು ಸ್ವಾಗತವನ್ನು ಮಾಡಿದೆವು. ಕನ್ನಡ ರಥ ನಮ್ಮ ಕಲಘಟಗಿ ತಾಲೂಕಿಗೆ ಆಗಮಿಸಿದ್ದಕ್ಕೆ ಕರ್ನಾಟಕ ಸಂಗ್ರಾಮ ಸೇನೆ ವತಿಯಿಂದ ಅದ್ದೂರಿಯಾಗಿ ನಾವು ಸ್ವಾಗತ ಮಾಡಿದ್ದೇವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಥವನ್ನು ನಮ್ಮ ಕಲಘಟಗಿ ತಾಲೂಕಿಗೆ ಆಗಮಿಸಿದ್ದಕ್ಕೆ ತುಂಬಾ ಖುಷಿಯಾಗಿದೆ.